ಪದೇ ಪದೇ ಗ್ಯಾಸ್ ಬೆಲೆ ಏರಿಕೆ ಮಾಡುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಗ್ಯಾಸ್ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ ಹೊರೆಯಾಗುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಅವಶ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರಿಗೆ ಹೊರೆಯಾಗುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಗ್ಯಾಸ್ ಬೆಲೆ ಇಳಿಸಲೇಬೇಕು, ಗ್ಯಾಸ್ ಸಿಲಿಂಡರ್ ಬೆಲೆ ಇಳಿಸಲೇಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಬಿಟ್ಟು ಬಹಿರಂಗವಾಗಿ ಬನ್ನಿ ಅಂತ. ಯಾಕೆಂದ್ರೆ ಕಳೆದ ಲೋಕಸಭಾ ಅಧಿವೇಶನದಲ್ಲಿ ಮೋದಿ ಅವರು ಒಂದೇ ಒಂದು ಪತ್ರಿಕಾ ಹೇಳಿಕೆ ಕೊಡುವ ತಾಕತ್ತು ಅವ್ರಿಗಿಂದ ಇವತ್ತು ದೇಶ ಪ್ರಧಾನಿಯಾಗಿ ಎಲ್ಲ ಹೊರ ದೇಶಗಳ ಪ್ರವಾಸವನ್ನು ಮಾಡುವ ಮೂಲಕ ವಿರೋಧ ಪಕ್ಷಗಳಿಗೆ ಉತ್ತರ ಕೊಡೋದನ್ನ ಕದ್ದಿ ಅವರು ಹೋದಂತ ಮೋದಿ ಅವರು ಇವತ್ತು ರಾತ್ರೋರಾತ್ರಿ ಗ್ಯಾಸ್ ಸಿಲಿಂಡರ್ನ ಏರಿಸುವ ಮುಖಾಂತರ ಜನಸಾಮಾನ್ಯರಿಗೆ ಹೊರೆ ಮಾಡುವ ಮೂಲಕ ರೈತರಿಗೆ ಇದರಿಂದ ಸರಕು ಸಾಗಾಣಿಕೆ ಮಾಡುವಂತ ಗ್ಯಾಸ್ ಸಿಲಿಂಡರ್ ಹೆಚ್ಚಳದಿಂದ ಇವತ್ತು ಜನಸಾಮಾನ್ಯರು ತಲೆ ತಗ್ಗಿಸುವ ಸ್ಥಿತಿ ನಿರ್ಮಾಣ ಆಗಿದೆ. ಈ ಕೂಡಲೇ ಬಿಜೆಪಿ ತನ್ನ ಏನು ರಾತ್ರಿ ವೇಳೆ ಇವತ್ತು ಗ್ಯಾಸ್ ಅನ್ನ ಏರಿಸಿದೆ ಅದನ್ನ ಕೂಡಲೇ ಕೈ ಬಿಡಬೇಕು. ಇಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತೇಳಿ ನಾನು ಎನ್ಡಿಎ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲು ಇಚ್ಛೆ ಪಡ್ತಾ ಇದ್ದೇನೆ. ಕಾಂಗ್ರೆಸ್ ಸಮಿತಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗ್ಯಾಸ್ ಬೆಲೆಯನ್ನು ಏಕಾಏಕಿ ಏರಿಸಿರ್ತಕ್ಕಂಥ ಕೇಂದ್ರ ಬಿಜೆಪಿ ಸರ್ಕಾರದಿಂದ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಮುಖಂಡರುಗಳು ಇವತ್ತು ಪ್ರತಿಭಟನೆಯನ್ನು ಮಾಡಿದರು. ತನ್ಮೂಲಕ ಕೇಂದ್ರ ಬಿಜೆಪಿ ಸರ್ಕಾರ ಚುನಾವಣೆ ಬಂದಾಗ ರೇಟ್ ಏರಿಸ್ತಕ್ಕಂಥದ್ದು, ಚುನಾವಣೆ ಮುಗಿದ ಮೇಲೆ ರೇಟ್ ಏರಿಸ್ತಕ್ಕಂಥದ್ದನ್ನು ಮಾಡೋದ್ರ ಮೂಲಕ ಬಡವ ಹೊಟ್ಟೆ ಮೇಲೆ ಹೊಡಿತಾ ಇದೆ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. ಆದಷ್ಟು ಬೇಗ ಈ ಗ್ಯಾಸ್ ಸಿಲಿಂಡರ್ನ ಬೆಲೆಯನ್ನು ಇಳಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಇವತ್ತು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಮ್ಮೆಲ್ಲ ಮುಖಂಡರ ಪರವಾಗಿ ಕೇಂದ್ರ ಬಿಜೆಪಿ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೀವಿ. ಬಹಳ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ವಿ. ಏನು ನಿನ್ನೆ ಮೊನ್ನೆ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂದರೆ 115ನೇ ಮಹಿಳಾ ದಿನಾಚರಣೆಯನ್ನು ಆಚರಿಸಿ ಆ ಸಂಭ್ರಮದಲ್ಲಿರುವಂಥ ಸಂದರ್ಭದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ, ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರವು ಮಹಿಳೆಯರ ಕಣ್ಣೀರನ್ನು ತರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದೆ. ನಿಜಕ್ಕೂ ಕೂಡ ಒಂದು ಕಡೆ ನಮಗೆ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಅಂತ ಒಂದು ಭರವಸೆಯನ್ನು ಕೊಟ್ಟು ನಮ್ಮ ಯಶಸ್ವಿಗೆ, ನಮ್ಮ ಆರ್ಥಿಕ ಅಭಿವೃದ್ಧಿಗೆ ಕಾರಣ ಆಗಿದೆ ಅಂತ ಒಂದು ಕಡೆ ಸಂತೋಷ ಪಡ್ತಿರುವಂಥ ಹೆಣ್ಮಗಳು ಕೇಂದ್ರ ಸರ್ಕಾರವು ನೀಡಿರುವಂತಹ ಏನು ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು ಏನು 60 ರೂಪಾಯಿಯನ್ನು ಹೆಚ್ಚಿಸಿದೆ, ಇದರಿಂದ ಪ್ರತಿನಿತ್ಯ ಹಾಗೆ ಕೂಡ ಒಂದು ಕಣ್ಣೀರ ಹಾಕುವಂಥ ಪರಿಸ್ಥಿತಿನ ತಂದೊಡ್ಡಿದ್ದಾರೆ. ಇದು ಮುಂದಕ್ಕೆ ನಿಜವೂ ಕೂಡ ಇದೊಂದು ಎಚ್ಚರಿಕೆ ಗಂಟೆ ಅಂತ ನಾನು ಮೋದಿಯವರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಅಂದರೆ ಗ್ರಾಮೀಣ ಮಟ್ಟದಲ್ಲಿ ಅದರಲ್ಲೂ ಕೂಡ 90% ಇರುವಂತಹ ಗ್ರಾಮೀಣ ಮಹಿಳೆಯರು ಮತ್ತು ಬಡ ಜನರು ಇದಕ್ಕೆ ಒಳಗಾಗ್ತಾ ಇದ್ದಾರೆ. ಹಾಗಾಗಿ ಅವರು ಪ್ರತಿನಿತ್ಯ ತಮ್ಮ ದಿನಬಳಕೆಯ ವಸ್ತುಗಳ ಬೆಲೆ ಹೆಚ್ಚುತ್ತಾ ಇರೋದ್ರಿಂದ ಪ್ರತಿನಿತ್ಯ ಅವರಿಗೆ ಏನು ಜೀವನ ಸಾಗಿಸೋದು ದುಬಾರಿ ಆಗ್ತಾ ಇದೆ. ಇವರ ಸರ್ಕಾರ ವಿರೋಧದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಪಕ್ಷದ ಮುಂಚೂಣಿಯಲ್ಲಿದ್ದಂಥ ಮಹಿಳೆಯರು ಕೇವಲ ಅಂದಿನ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ಗ್ಯಾಸ್ ಬೆಲೆಯನ್ನು 5 ರಿಂದ 10 ರೂಪಾಯಿ ಹೆಚ್ಚಿಸಿತ್ತು. ಆ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಸಿಲಿಂಡರ್ನ ಹೊತ್ಕೊಂಡು ಬಂದು ರಸ್ತೆಯಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು. ಆ ಒಂದು ದಿನವನ್ನು ಇವತ್ತು ನಾವು ನೆನಪು ಮಾಡ್ಕೊಳ್ಳೋಕ್ಕೆ ಬಯಸ್ತೀವಿ. ಕಾರಣ ಏನಂದರೆ ಮೋದಿ ಸರ್ಕಾರಕ್ಕೆ ಚುನಾವಣೆ ಮುಗಿಯುವವರೆಗೂ ಒಂದು ಹೆಣ್ಣು ಮಕ್ಕಳ ಬಗ್ಗೆ ಒಂದು ವಿಶೇಷವಾದ ಕಾಳಜಿ ಇರುತ್ತೆ. ಆ ಪ್ರಕಾರವಾಗಿ ಏನೆಲ್ಲ ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅದನ್ನ ಮಾಡ್ತಾ ಬರ್ತಾರೆ. ಚುನಾವಣೆ ಮುಗಿದ ನಂತರ ಆಕೆಗೆ ಯಾವ ಹೆಣ್ಣು ಮಕ್ಕಳ ಗೌರವನೂ ಬೇಡ, ಅವರ ಕಾಳಜಿನೂ ಬೇಡ. ಇದು ಒಂದು ಅವರಿಗೆ ಸಾರ್ವಕಾಲಿಕವಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮಹಿಳಾ ಶಕ್ತಿ ಏನೆಂಬುದನ್ನು ನಾವು ಮುಂದಿನ ಚುನಾವಣೆಗಳಲ್ಲಿ ತೋರಿಸ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತೀವಿ. ಧನ್ಯವಾದಗಳು. ಅನ್ಯಾಯ ನ್ಯಾಯ ಬೇಕು, ನ್ಯಾಯ ಬೇಕು. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.